ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಅಧ್ಯಯನದಲ್ಲಿ ಅಂದ್ರೆ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸುತ್ತಿರುವ ವಿಷಯ ಸ್ವಲ್ಪ ಭಿನ್ನವಾಗಿದೆ. ಹೌದು, ಖಂಡಿತ. ಇದು ಒಂದು ಕುತೂಹಲಕಾರಿ ಟಾಪಿಕ್ ಅಂತಾನೆ ಹೇಳ್ಬೋದು. ನಿಜ. ನಮ್ಮ ಮುಂದಿರುವ ಮೂಲವಸ್ತು ಬಂದು ಲಿಯೋ ಡೆಸ್ಟಿನಿ ಡಿವೈನ್ ಮೆಸೇಜಸ್ ಅಂಡ್ ದ 3 ಗುಡ್ ಟೈಡಿಂಗ್ಸ್. ಈ ಶೀರ್ಷಿಕೆ ಕೇಳಿದ ತಕ್ಷಣ ಇದು ಕೇವಲ ಭವಿಷ್ಯ ನುಡಿಯುವ ಜ್ಯೋತಿಷ್ಯದ ಪಠ್ಯ ಅಂತ ಮೇಲ್ನೋಟಕ್ಕನ್ನಿಸ್ಬೋದು. ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಆದರೆ ಈ ಪಠ್ಯವನ್ನು ಆಳವಾಗಿ ವಿಶ್ಲೇಷಿಸಿದಾಗ ಇದರಲ್ಲಿ ಜ್ಯೋತಿಷ್ಯ, ಮಾನವನ ಮನಃಶಾಸ್ತ್ರ ಮತ್ತು ನಮ್ಮ ಪ್ರಾಚೀನ ಆಧ್ಯಾತ್ಮಿಕ ಆಚರಣೆಗಳ ಒಂದು ಅದ್ಭುತವಾದ ಸಂಯೋಜನೆ ಇರೋದು ಕಂಡುಬರುತ್ತೆ. ವಿಶೇಷವಾಗಿ ಸಿಂಹರಾಶಿಯವರ ಅಂದ್ರೆ ಲಿಯೋ ಚಿಹ್ನೆಯಡಿ ಜನಿಸಿದವರ ಜೀವನ, ಅವರ ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ಇದು ವಿವರಿಸುತ್ತೆ. ಕರೆಕ್ಟ್. ಸೊ ನಮ್ಮ ಇಂದಿನ ಗುರಿ ಕೇವಲ ನಕ್ಷತ್ರಗಳ ಸ್ಥಾನ ಓದುವುದಲ್ಲ, ಬದಲಾಗಿ ಈ ಪಠ್ಯದಲ್ಲಿ ಅಡಗಿರುವ ಮಾನವನ ನಡವಳಿಕೆ, ನಂಬಿಕೆಗಳು ಮತ್ತು ಯಶಸ್ಸಿನ ಸೂತ್ರಗಳನ್ನು ವಸ್ತುನಿಷ್ಠವಾಗಿ ಅರ್ಥಮಾಡಿಕೊಳ್ಳುವುದು. ಎಕ್ಸಾಕ್ಟ್ಲಿ. ಈ ಪಠ್ಯದ ಅತ್ಯಂತ ಆಕರ್ಷಕ ಅಂಶ ಅಂದ್ರೆ ಇದು ಕೇವಲ ಒಂದು ನಿರ್ದಿಷ್ಟ ರಾಶಿಯವರ ಭವಿಷ್ಯ ಹೇಳೋದಕ್ಕೆ ಸೀಮಿತ ಆಗಿಲ್ಲ. ಬದಲಾಗಿ ಇದು ಮಾನವನ ಮೂಲಭೂತ ನಂಬಿಕೆಗಳ ವ್ಯವಸ್ಥೆಗೆ ಒಂದು ಕನ್ನಡಿ ಹಿಡಿಯುತ್ತೆ. ಅಂದ್ರೆ ಎಲ್ಲರಿಗೂ ಅನ್ವಯ ಆಗುವಂತ ವಿಚಾರಗಳು ಇದರಲ್ಲಿವೆ ಅಂತ. ಹೌದು. ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸುತ್ತೆ, ನಮ್ಮ ಸಂಪ್ರದಾಯ ಅಥವಾ ಬೇರುಗಳನ್ನು ಮರೆತಾಗ ಉಂಟಾಗುವ ಅಸುರಕ್ಷತೆಯ ಭಾವನೆ ಹೇಗಿರುತ್ತೆ, ಮತ್ತು ಸಣ್ಣ ಸಣ್ಣ ದೈನಂದಿನ ಆಚರಣೆಗಳು ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಬಹಳ ವೈಜ್ಞಾನಿಕ ನೆಲೆಯಲ್ಲಿ ಇದು ವಿಶ್ಲೇಷಿಸುತ್ತೆ. ಇದು ಸಿಂಹ ರಾಶಿಯವರನ್ನು ಉದಾಹರಣೆಯಾಗಿ ಇಟ್ಕೊಂಡು ಯಶಸ್ಸು ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ಅನ್ವಯವಾಗುವ ಒಳನೋಟಗಳನ್ನು ನೀಡುತ್ತೆ. ಸೊ ಹಾಗಾದ್ರೆ ನೇರವಾಗಿ ಪಠ್ಯದಲ್ಲಿರುವ ಖಗೋಳ ಮತ್ತು ಸಂಖ್ಯಾಶಾಸ್ತ್ರದ ವಿವರಗಳ ಕಡೆ ಗಮನ ಹರಿಸೋಣ. ಸಿಂಹರಾಶಿಯು ರಾಶಿಚಕ್ರದ 5ನೇ ಚಿಹ್ನೆ. ಇದರ ಅಧಿಪತಿ ಸೂರ್ಯ. ಹೌದು. ಜ್ಯೋತಿಷ್ಯದ ಪ್ರಕಾರ ಮಖ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಈ ರಾಶಿಗೆ ಸೇರುತ್ತಾರೆ ಅಂತ ಪಠ್ಯ ಹೇಳುತ್ತೆ. ಇಲ್ಲಿ ಈ ಪಾದಗಳ ಉಲ್ಲೇಖ ಯಾಕೆ ಅಷ್ಟು ಮುಖ್ಯ ಆಗುತ್ತೆ? ಕೇವಲ ನಕ್ಷತ್ರಗಳನ್ನ ಹೇಳಿದ್ರೆ ಸಾಲ್ದಿತ್ತ ಅನ್ನೋ ಪ್ರಶ್ನೆ ಕೇಳುಗರಿಗೆ ಮೂಡೋದು ಸಹಜ. ಅದೇ ನೋಡಿ, ಅಲ್ಲಿಯೇ ಪಠ್ಯದ ಸೂಕ್ಷ್ಮತೆ ಇರೋದು. ಇಲ್ಲಿ ಪಾದ ಅಂದ್ರೆ ಕೇವಲ ಆಕಾಶದ ಒಂದು ಅಳತೆ ಅಲ್ಲ, ಅದು ವ್ಯಕ್ತಿಯ ಗುಣಲಕ್ಷಣಗಳ ಸೂಕ್ಷ್ಮ ಹಂತಗಳನ್ನು ಸೂಚಿಸುತ್ತೆ. ಅಂದ್ರೆ ಮೈಕ್ರೋಟ್ರೈಟ್ಸ್ ತರ. ಕರೆಕ್ಟ್. ಉದಾಹರಣೆಗೆ ಮಖ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರ ನಾಯಕತ್ವದ ಶೈಲಿಗೂ ಉತ್ತರ ನಕ್ಷತ್ರದ ಪಾದದಲ್ಲಿ ಜನಿಸಿದವರ ಶೈಲಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಒಬ್ರು ಅತ್ಯಂತ ಆಕ್ರಮಣಕಾರಿಯಾಗಿ ನಿರ್ಧಾರ ತೆಗೆದುಕೊಂಡ್ರೆ ಮತ್ತೊಬ್ರು ತಾಳ್ಮೆಯಿಂದ ಯೋಜನೆಯನ್ನು ರೂಪಿಸಬಹುದು. ಅರ್ಥ ಆಯ್ತು. ಪಠ್ಯವು ಈ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗುರುತಿಸಿ ಒಟ್ಟಾರೆಯಾಗಿ ಸೂರ್ಯನ ಪ್ರಭಾವ ಇವರ ಮೇಲೆ ಹೇಗಿರುತ್ತೆ ಅನ್ನೋದನ್ನ ವಿವರಿಸುತ್ತೆ. ಆಸಕ್ತಿದಾಯಕವಾಗಿದೆ. ಇನ್ನು ಪಠ್ಯದಲ್ಲಿ ಇವರ ಅದೃಷ್ಟದ ಅಂಶಗಳನ್ನು ಕೂಡ ಪಟ್ಟಿ ಮಾಡಲಾಗಿದೆ. ಅದೃಷ್ಟ ಸಂಖ್ಯೆಗಳು ಬಂದು 1, 5 ಮತ್ತು 9. ಅನುಕೂಲಕರ ದಿನಗಳು ಭಾನುವಾರ ಮತ್ತು ಮಂಗಳವಾರ ಅಂತ ಇದೆ. ಹೌದು. ಬಣ್ಣಗಳ ವಿಚಾರಕ್ಕೆ ಬಂದ್ರೆ ಚಿನ್ನ, ಕಿತ್ತಳೆ, ಹಳದಿ, ನೇರಳೆ ಮತ್ತು ಕೆಂಪು ಬಣ್ಣಗಳು ಇವರ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎನ್ನಲಾಗಿದೆ. ಈ ನಿರ್ದಿಷ್ಟ ಬಣ್ಣಗಳೇ ಯಾಕೆ? ಇದು ಕೇವಲ ಮೂಢನಂಬಿಕೆನಾ ಅಥವಾ ಇದರ ಹಿಂದೆ ಏನಾದರೂ? ಖಂಡಿತವಾಗಿಯೂ ಇದರ ಹಿಂದೆ ಮನೋವೈಜ್ಞಾನಿಕ ಕಾರಣ ಇದೆ. ಇದನ್ನ ನಾವು ಕಲರ್ ಸೈಕಾಲಜಿ ಅಥವಾ ಬಣ್ಣದ ಮನೋವಿಜ್ಞಾನದ ದೃಷ್ಟಿಕೋನದಿಂದ ನೋಡ್ಬೇಕು. ಓಹೋ. ಸೂರ್ಯ ಎಂದ್ರೆ ತೇಜಸ್ಸು, ಕೇಂದ್ರಬಿಂದು. ಚಿನ್ನ, ಕಿತ್ತಳೆ, ಕೆಂಪು ಇವೆಲ್ಲವೂ ಅಗ್ನಿತತ್ವವನ್ನು ಪ್ರತಿನಿಧಿಸುವ ಬಣ್ಣಗಳು. ಈ ಬಣ್ಣಗಳು ನಮ್ಮ ಮೆದುಳಿನಲ್ಲಿ ಉತ್ಸಾಹ, ಚೈತನ್ಯ ಮತ್ತು ಪ್ರಾಬಲ್ಯದ ಭಾವನೆಗಳನ್ನು ಪ್ರಚೋದಿಸುತ್ತವೆ. ಅಂದ್ರೆ ಆ ಲೀಡರ್ಶಿಪ್ ಕ್ವಾಲಿಟಿಗೆ ಮ್ಯಾಚ್ ಆಗುವಂಥ ಬಣ್ಣಗಳು. ಎಕ್ಸಾಕ್ಟ್ಲಿ. ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯವೇ ಈ ಸೂರ್ಯನ ಪ್ರಭಾವ. ಅವರಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳು, ಅಪಾರ ಸ್ವಾಭಿಮಾನ ಮತ್ತು ಧೈರ್ಯ ಇರುತ್ತೆ. ಇವರು ಗುಂಪಿನಲ್ಲಿ ಅನಾಮಧೇಯರಾಗಿ ಇರೋದಿಕ್ಕೆ ಅಂದ್ರೆ ಬ್ಯಾಕ್ಗ್ರೌಂಡಲ್ಲಿರೋದಿಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ್ಲೂ ಫ್ರಂಟ್ ಲೈನಲ್ಲೇ ಇರಬೇಕು. ಹೌದು. ಹಾಗಾಗಿ ಈ ಬಣ್ಣಗಳು ಅವರ ಆಂತರಿಕ ವ್ಯಕ್ತಿತ್ವಕ್ಕೆ ಕನ್ನಡಿಯಾಗ್ತವೆ. ಕಷ್ಟಗಳು ಬಂದಾಗ ನನಗೇಕೆ ಹೀಗಾಯ್ತು ಅಂತ ಮೂಲೆ ಗುಂಪಾಗೋ ಬದಲು ಆ ಕಷ್ಟಗಳನ್ನೇ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುವ ಛಲ ಇವರಲ್ಲಿರುತ್ತೆ. ಇದು ಬಹಳ ದೊಡ್ಡ ಗುಣ. ಹೌದು. ಉದಾಹರಣೆಗೆ ಒಬ್ಬ ಸಿಂಹರಾಶಿಯ ವ್ಯಕ್ತಿ ಬಿಸ್ನೆಸ್ಸಲ್ಲಿ ನಷ್ಟ ಅನುಭವಿಸಿದ್ರೆ ಆತ ಬೇರೆಯವರಂತೆ ತಲೆ ಮೇಲೆ ಕೈಹೊತ್ತು ಕೂರೋದಿಲ್ಲ. ಮರುದಿನವೇ ಹೊಸ ಯೋಜನೆಯೊಂದಿಗೆ ಎದ್ದು ನಿಲ್ತಾನೆ.
ಈ ಮಾನಸಿಕ ಸ್ಥೈರ್ಯವೇ ಅವರ ಅತಿ ದೊಡ್ಡ ಬಂಡವಾಳ. ಆದರೆ ಇಷ್ಟೊಂದು ಅಗ್ನಿತತ್ವ ಮತ್ತು ಪ್ರಾಬಲ್ಯದ ಗುಣ ಇದ್ದಾಗ ಅವರ ಭಾವನಾತ್ಮಕ ಮುಖ ಹೇಗಿರುತ್ತೆ? ಪಠ್ಯ ಹೇಳುತ್ತೆ ಇವರ ಕೋಪ ಬಹಳ ಬೇಗ ಬರುತ್ತೆ, ಹೌದು. ಆದರೆ ಅಷ್ಟೇ ಬೇಗ ತಣ್ಣಗಾಗತ್ತೆ ಅಂತ. ಮೇಲ್ನೋಟಕ್ಕೆ ಇವರ ಮಾತುಗಳು ಕಠಿಣವಾಗಿ ಸ್ವಲ್ಪ ದುರಹಂಕಾರದಂತೆ ಕಾಣ್ರೂ ಇವರ ಹೃದಯ ಶುದ್ಧವಾಗಿರುತ್ತೆ ಅಂತ ವಿವರಿಸಲಾಗಿದೆ. ಆದರೆ ಇಷ್ಟೊಂದು ಕೋಪ ಇದ್ರೆ ಸಮಾಜದಲ್ಲಿ ಜನರು ಇವರನ್ನ ದುರಹಂಕಾರಿಗಳು ಅಂತ ತಪ್ಪಾಲಿ ತಿಳಿದುಕೊಳ್ಳುವ ಸಾಧ್ಯತೆ ಖಂಡಿತವಾಗಿಯೂ ಅಸಾಧ್ಯತೆ ಇದೆ. ಮತ್ತು ಅದೇ ಇವರ ಜೀವನದ ದೊಡ್ಡ ಸವಾಲು. ಬೆಂಕಿಯ ಗುಣಲಕ್ಷಣವನ್ನೇ ಗಮನಿಸಿ. ಒಂದು ಬೆಂಕಿ ಕಡ್ಡಿ ಗೀಚಿದಾಗ ಅದು ತಕ್ಷಣ ಭಗ್ಗನೆ ಉರಿಯುತ್ತೆ, ಆದ್ರೆ ಅಷ್ಟೇ ಬೇಗ ಶಾಂತವಾಗುತ್ತೆ ಅಲ್ವಾ? ಹೌದು, ಬಹಳ ಬೇಗ ಆರಿ ಹೊಡುತ್ತೆ. ಇವರ ಕೋಪವೂ ಹಾಗೆಯೇ. ಅವರು ದೀರ್ಘಕಾಲದವರೆಗೆ ದ್ವೇಷ ಸಾಧಿಸುವರಲ್ಲ. ಅವರ ಉದ್ದೇಶ ಶುದ್ಧವಾಗಿರುತ್ತೆ, ಆದರೆ ಅದನ್ನ ಎಕ್ಸ್‌ಪ್ರೆಸ್ ಮಾಡುವ ರೀತಿ ಕಠಿಣವಾಗಿರಬಹುದು. ಪಠ್ಯದಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಅವರ ಕುಟುಂಬದ ಮೇಲಿನ ಪ್ರೀತಿ. ಕುಟುಂಬ ಅಂದ್ರೆ ವಿಶೇಷವಾದ ಅಟ್ಯಾಚ್ಮೆಂಟ್ ಇರುತ್ತೆ ಅಂತ. ನಿಜ. ಇವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಹಣ ಗಳಿಸುವುದಿಲ್ಲ, ತಮ್ಮ ಪೋಷಕರನ್ನು ರಾಜರಂತೆ ನೋಡಿಕೊಳ್ಳಬೇಕು ಅನ್ನೋ ಜವಾಬ್ದಾರಿ ಇವರಲ್ಲಿ ಬಹಳ ಪ್ರಬಲವಾಗಿರುತ್ತೆ. ಆದರೆ ನಂಬಿಕೆ ದ್ರೋಹವನ್ನು ಮಾತ್ರ ಇವರು ಎಂದಿಗೂ ಕ್ಷಮಿಸುವುದಿಲ್ಲ. ಓಹೋ, ಒಮ್ಮೆ ನಂಬಿಕೆ ಕಳೆದುಕೊಂಡ್ರೆ ಮುಗೀತು. ಹುಸಿಯಾದರೆ ಆ ಸಂಬಂಧವನ್ನು ಶಾಶ್ವತವಾಗಿ ಕಿಡಿದುಕೊಳ್ಳುತ್ತಾರೆ. ಈ ನಿಷ್ಠೆ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿಲ್ಲ ಎನ್ನುವುದು ಈ ಪಠ್ಯದ ಇನ್ನೊಂದು ಕುತೂಹಲಕಾರಿ ಅಂಶ ಅಂತ ನನಗನ್ಸಿತು. ಅವರ ಬೆನ್ನಿಗಿರುವ ಆ ಅದೃಶ್ಯ ಶಕ್ತಿಯ ಬಗ್ಗೆ ಲೇಖಕರು ಹೇಳುವ ಮಾತುಗಳನ್ನು ನೋಡಿದ್ರೆ ಇದು ಸ್ವಲ್ಪ ನಿಗೂಢತೆಯತ್ತ ಜಾರುತ್ತೆ. ಜಾತಿ ದೇವತೆಯ ವಿಚಾರ ಅಲ್ವಾ? ಕರೆಕ್ಟ್. ಪಠ್ಯವು ಹೇಳುವ ಪ್ರಕಾರ ಸಿಂಹರಾಶಿಯವರ ಮನೆಯಲ್ಲಿ ಒಂದು ಅದೃಶ್ಯ ದೈವಿಕ ಶಕ್ತಿ, ಅಂದ್ರೆ ಅವರ ಜಾತಿ ದೇವತೆ ಅಥವಾ ಕುಲದೇವತೆ ಸದಾ ರಕ್ಷಣೆ ನೀಡುತ್ತಿರುತ್ತಾಳೆ. ಕೂದಲೆಳೆಯ ಅಂತರದಲ್ಲಿ ತಪ್ಪಿದ ದೊಡ್ಡ ಅಪಘಾತಗಳು, ಆರ್ಥಿಕವಾಗಿ ಸಂಪೂರ್ಣ ಕುಸಿದು ಬಿದ್ದಾಗ ಕೊನೆಯ ಕ್ಷಣದಲ್ಲಿ ಎಲ್ಲಿಂದಲೋ ಸಿಕ್ಕ ಅನಿರೀಕ್ಷಿತ ಸಹಾಯ, ಇವೆಲ್ಲವೂ ಕಾಕತಾಳೀಯ ಅಲ್ಲ, ಆ ದೇವತೆಯ ರಕ್ಷಣೆಯ ಸಂಕೇತ ಅಂತ ಹೇಳಲಾಗಿದೆ. ಹೌದು, ಪಠ್ಯದಲ್ಲಿ ಹಾಗೇ ಇದೆ. ಆದರೆ ಇದು ಕೇವಲ ನಮ್ಮ ಮೆದುಳು ಕಾಕತಾಳೀಯ ಘಟನೆಗಳಿಗೆ ಒಂದು ಅದ್ಭುತವಾದ ಅರ್ಥ ಕಲ್ಪಿಸುವ ಪ್ರಯತ್ನ ಅಷ್ಟೇ ಅಲ್ವಾ? ಆ ರೀತಿಯಲ್ಲಿಯೂ ಯೋಚಿಸಬಹುದು. ಮನಃಶಾಸ್ತ್ರದಲ್ಲಿ ಇದನ್ನ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಕರೀತಾರೆ. ಆದ್ರೆ ಪಠ್ಯದ ದೃಷ್ಟಿಕೋನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಷ್ಟೆಲ್ಲ ರಕ್ಷಣೆ ಇರುವಾಗಲೂ ಇವರ ಜೀವನದಲ್ಲಿ ದೊಡ್ಡ ಕಷ್ಟಗಳೇಕೆ ಬಂದುವು ಅನ್ನ ಪ್ರಶ್ನೆಗೆ ಪಠ್ಯವು ನೀಡುವ ಉತ್ತರಗಳು ಬಹಳ ಪ್ರಾಯೋಗಿಕವಾಗಿವೆ ಮತ್ತು ಮಾನಸಿಕವಾಗಿವೆ. ಓ, ಆ ಕಷ್ಟಗಳಿಗೆ ಮೂಲ ಕಾರಣಗಳೇನು ಅಂತ ಪಠ್ಯ ವಿವರಿಸುತ್ತಲ್ವಾ? ಹೌದು. ಮೊದಲನೆಯ ಕಾರಣ ಮೂಲವನ್ನು ಮರೆತಿರುವುದು. ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಬಂದ ವೇಗದ ಜೀವನದಲ್ಲಿ ಬಹುತೇಕರು ತಮ್ಮ ಮೂಲ ಬೇರುಗಳನ್ನು, ಅಂದ್ರೆ ತಮ್ಮ ಜಾತಿ ದೇವತೆಯನ್ನು ಮರೆತಿದ್ದಾರೆ. ಇದು ಬಹಳ ಜನರ ಜೀವನದಲ್ಲಿ ಆಗಿರುವಂಥ ಬದಲಾವಣೆ. ನಿಜ. ಇದು ಕೇವಲ ಧಾರ್ಮಿಕ ಆಚರಣೆಯ ವಿಷಯ ಅಲ್ಲ. ಮಾನಸಿಕವಾಗಿ ನಮ್ಮ ಪೂರ್ವಜರ ನಂಬಿಕೆಗಳಿಂದ ನಾವು ಕಡಿದುಕೊಂಡಾಗ ನಮ್ಮ ಅರಿವಿಗೆ ಬಾರದಂತೆ ಒಂದು ಅಸುರಕ್ಷತೆಯ ಭಾವನೆ, ಅಂದ್ರೆ ಇನ್ಸೆಕ್ಯೂರಿಟಿ, ಮನಸ್ಸಿನಲ್ಲಿ ಮನೆ ಮಾಡುತ್ತೆ. ನಮ್ಮ ಬೇರುಗಳು ಗಟ್ಟಿಯಲ್ಲದ ಮರ ಸಣ್ಣ ಗಾಳಿಗೂ ಒಲಿದು ಬೀಳುವಂತೆ ಮೂಲದ ಸಂಪರ್ಕ ಕಡಿದುಕೊಂಡ ಮನಸ್ಸು ಬೇಗನೆ ಕುಗ್ಗಿ ಹೋಗುತ್ತೆ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಬೇಕಾಗತ್ತೆ. ಖಂಡಿತ, ಹೇಳಿ. ಪಠ್ಯವು ನೀಡುವ ಎರಡನೇ ಕಾರಣದ ಬಗ್ಗೆ ಯೋಚಿಸೋಣ. ಅತಿಯಾದ ಮುಕ್ತತೆ ಅಥವಾ ಓವರ್ ಶೇರಿಂಗ್ ಕಷ್ಟಗಳಿಗೆ ಕಾರಣ ಅಂತ ಪಠ್ಯ ಹೇಳುತ್ತೆ. ಸಿಂಹರಾಶಿಯವರು ಶುದ್ಧ ಹೃದಯದವರಾಗಿರೋದ್ರಿಂದ ತಮ್ಮ ಭವಿಷ್ಯದ ಯೋಜನೆಗಳನ್ನು ಬೇಗ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾರೆ ಮತ್ತು ಇತರರ ಅಸೂಯೆಯಿಂದ ಆ ಕೆಲಸಗಳು ನಿಂತು ಹೋಗ್ತವೆ ಅಂತ ಹೇಳಲಾಗಿದೆ. ಹೌದು. ಆದರೆ ಇಂದಿನ ಕಾರ್ಪೊರೇಟ್ ಪ್ರಪಂಚದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನೆಟ್ವರ್ಕಿಂಗ್ ಬಹಳ ಮುಖ್ಯ ಅಲ್ವಾ? ಬಿಲ್ಡಿಂಗ್ ಇನ್ ಪಬ್ಲಿಕ್ ಎನ್ನುವುದು ಇಂದಿನ ಮಂತ್ರ. ಎಲ್ಲವನ್ನೂ ಗುಟ್ಟಾಗಿಟ್ಟರೆ ಅವಕಾಶಗಳು ಹೇಗೆ ಒಲಿದು ಬರ್ತವೆ? ಇದಕ್ಕೆ ಪಠ್ಯದ ಸಮರ್ಥನೆ ಏನು? ಇದು ಅತ್ಯಂತ ಪ್ರಸ್ತುತವಾದ ಪ್ರಶ್ನೆ. ಆದರೆ ನೆಟ್ವರ್ಕಿಂಗ್ ಬೇರೆ, ಅತಿಯಾದ ಮುಕ್ತತೆ ಬೇರೆ. ಪಠ್ಯವು ಹೇಳ್ತಿರುವದ್ದು ಗುರಿಯನ್ನು ತಲುಪುವ ಮುನ್ನವೇ ಸಿಗುವ ಮಾನಸಿಕ ತೃಪ್ತಿಯ ಬಗ್ಗೆ. ಅಂದ್ರೆ ಕೆಲ್ಸ ಆಗುವ ಮುಂಚೆನೇ ಖುಷಿ ಪಡೋದು. ಕರೆಕ್ಟ್. ನೀವೊಂದು ದೊಡ್ಡ ಸಾಧನೆ ಮಾಡುವ ಮುನ್ನವೇ ಅದರ ಬಗ್ಗೆ 4 ಜನರ ಬಳಿ ಹೇಳ್ಕೊಂಡಾಗ ನಿಮ್ಮ ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆಯಾಗುತ್ತೆ. ಅಂದ್ರೆ ಕೆಲ್ಸ ಮುಗಿಯುವ ಮುನ್ನವೇ ನಿಮಗೆ ಆ ಯಶಸ್ಸಿನ ಅನುಭವ ಆಗ್ಬಿಡುತ್ತೆ. ಇದರಿಂದ ನಿಮ್ಮ ಗುರಿಯ ಕಡೆಗಿನ ತೀವ್ರತೆ ಮತ್ತು ಹಸಿವು ಕಡಿಮೆ ಆಗುತ್ತೆ. ಇದು ಬಹಳ ಸೈಂಟಿಫಿಕ್ ಆಗಿ ಯೋಚನೆ ಮಾಡುವಂಥ ವಿಷಯ. ಹೌದು. ಎರಡನೆಯದಾಗಿ ಪಠ್ಯ ಎಚ್ಚರಿಸುವ ಅಸೂಯೆಯ ಅಂಶ. ನೀವು ಎಷ್ಟೇ ಆಧುನಿಕರಾಗಿದ್ದರೂ ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮ ಯಶಸ್ಸನ್ನು ಕಂಡು ಸಂತೋಷಪಡುವುದಿಲ್ಲ.
ಇತರರ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು. ಹಾಗಾಗಿ ಕೆಲಸ ಮುಗಿಯೋವರೆಗೂ ರಹಸ್ಯ ಕಾಪಾಡಿಕೊಳ್ಳುವುದು ಒಂದು ಕಾರ್ಯತಂತ್ರವೇ ಹೊರತು ಕೇವಲ ಮೂಢನಂಬಿಕೆಯಲ್ಲ. ಆ ದೃಷ್ಟಿಯಿಂದ ನೋಡಿದ್ರೆ ಇದು ಅದ್ಭುತವಾದ ಜೀವನ ಪಾಠವೇ ಸರಿ. ಈಗ ಈ ಕಷ್ಟಗಳ ಸರಮಾಲೆಯೆಂದು ಹೊರಬಂದು ಪಠ್ಯವು ನೀಡುವ ಆಶಾದಾಯಕ ಘಟ್ಟದ ಕಡೆಗೆ ಗಮನ ಹರಿಸೋಣ. ಹೌದು, ರಾಜಯೋಗದ ಬಗ್ಗೆ ಅಲ್ವಾ? ಅದೇ ನೋಡಿ, ಸುಮಾರು 35 ವರ್ಷಗಳ ನಂತರ ಸಿಂಹರಾಶಿಯವರ ಜೀವನದಲ್ಲಿ ರಾಜಯೋಗ ಪ್ರಾರಂಭವಾಗುತ್ತೆ ಅನ್ನೋ ವಿಚಾರವನ್ನ ಪಠ್ಯ ಹಂಚಿಕೊಳ್ಳುತ್ತೆ. 35 ವರ್ಷವೇ ಏಕೆ? ಅದಕ್ಕೂ ಮುಂಚೆ ಯಶಸ್ಸು ಸಿಗುವುದಿಲ್ವಾ ಅನ್ನೋ ಗೊಂದಲ ಕೇಳುಗರಿಗೆ ಬರಬಹುದು. ಈ ನಿರ್ದಿಷ್ಟ ವಯಸ್ಸಿನ ಮಿತಿಯ ಹಿಂದಿನ ತರ್ಕ ಏನು? ಜ್ಯೋತಿಷ್ಯದಲ್ಲಿ ಇದನ್ನ ಗ್ರಹಗಳ ಪರಿಪಕ್ವತೆಯ ವಯಸ್ಸು ಅಂತ ಕರೀತಾರೆ. ಆದರೆ ನಾವಿದನ್ನ ನರವಿಜ್ಞಾನ ಮತ್ತು ಮನೋವಿಜ್ಞಾನದ ಆಧಾರದ ಮೇಲೆ ವಿಶ್ಲೇಷಿಸಿದ್ರೆ ಮನುಷ್ಯನ ಮೆದುಳಿನ ಪ್ರೀಫಾಂಟಲ್ ಕಾರ್ಟೆಕ್ಸ್ ಸಂಪೂರ್ಣವಾಗಿ ಬೆಳೆಯೋದು ಮತ್ತು ಭಾವನಾತ್ಮಕ ಪ್ರಬುದ್ಧತೆ ಬರೋದು 25ರಿಂದ 30 ವರ್ಷಗಳ ಆಸುಪಾಸಿನಲ್ಲಿ. ಸೊ ಇಮೋಷನಲ್ ಮೆಚುರಿಟಿ ಬರೋದೇ ಆ ಟೈಮಲ್ಲಿ. ಹೌದು. ಸಿಂಹರಾಶಿಯವರಲ್ಲಿರುವ ಆ ಅತಿಯಾದ ಆವೇಗ, ಆತುರ ಮತ್ತು ಯಾರಿಗಾದ್ರೂ ಎಲ್ಲವನ್ನೂ ಸುಲಭವಾಗಿ ನಂಬಿಬಿಡುವ ಸ್ವಭಾವ ಇದೆಯಲ್ಲ, ಅದು 35 ವರ್ಷದ ಹೊತ್ತಿಗೆ ಜೀವನದ ಅನುಭವಗಳಿಂದಾಗಿ ಒಂದು ಹದಕ್ಕೆ ಬರುತ್ತೆ. ಬೆಂಕಿ ಕಾಳ್ಗಿಚ್ಚಾಗಿರುವ ಬದಲು ಒಂದು ಇಂಜಿನನ್ನು ಓಡಿಸುವ ನಿಯಂತ್ರಿತ ಶಕ್ತಿಯಾಗಿ ಬದಲಾಗತ್ತೆ. ಆ ಪ್ರಬುದ್ಧತೆಯನ್ನೇ ಪಠ್ಯವು ರಾಜಯೋಗ ಅಂತ ಕರೆಯುತ್ತೆ. ಈ ಪ್ರಬುದ್ಧತೆ ನಂತರ 3 ಶುಭಸುದ್ದಿಗಳು ಇವರ ಜೀವನದ ಹಾದಿಯನ್ನೇ ಬದಲಾಯಿಸುತ್ತವೆ ಅಂತ ಭವಿಷ್ಯ ನುಡಿಯಲಾಗಿದೆ. ಆ 3 ಬೆಳವಣಿಗೆಗಳ ನೋಡಿದ್ರೆ ಅವು ಮನುಷ್ಯನ ಮೂಲಭೂತ ಅವಶ್ಯಕತೆಗಳೇ ಆಗಿವೆ. ಹೌದು. ಆ 3 ಶುಭ ಸುದ್ದಿಗಳು ಯಾವುದು ಅಂತ ನೋಡೋಣ. ಮೊದಲನೆಯಾಗಿ, ವಿವಾಹ ಆಕಾಂಕ್ಷೆಗಳಿಗೆ. ಕೇವಲ ಮದುವೆಯಾಗುವುದಷ್ಟೇ ಅಲ್ಲ, ಅವರ ಆಲೋಚನೆಗಳಿಗೆ ತಕ್ಕಂತಹ ಸಮಾನ ಮನಸ್ಕರಾದ ಉತ್ತಮ ಕುಟುಂಬದಿಂದ ಸಂಬಂಧ ಕೂಡಿಬರುತ್ತದೆ. ಎರಡನೆಯದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದು. ಉದ್ಯೋಗಾವಕಾಶಗಳು, ಬಡ್ತಿ ಮತ್ತು ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು. ಮೂರನೆಯದಾಗಿ, ಸ್ವಂತ ಮನೆ, ಭೂಮಿ ಅಥವಾ ವಾಹನ ಖರೀದಿಸುವ ಕನಸು ನನಸಾಗುವುದು. ಮತ್ತು ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಸಂಗ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ಇವೆಲ್ಲವೂ ಆ ರಾಜಯೋಗದ ಪ್ರತಿಫಲಗಳೇ. ಖಂಡಿತ. ನೀವು ಗಮನಿಸಿದರೆ ಇವು ಕೇವಲ ಆಸೆಗಳಲ್ಲ, ಜೀವನದಲ್ಲಿ ಸ್ಥಿರತೆಯನ್ನು ಅಂದ್ರೆ ಸ್ಟೆಬಿಲಿಟಿಯನ್ನು ತರುವ ಅಂಶಗಳು. ಸರಿಯಾದ ಜೀವನ ಸಂಗಾತಿ, ವೃತ್ತಿಯಲ್ಲಿನ ಅಧಿಕಾರ ಮತ್ತು ಸ್ವಂತ ಮನೆಯೆನ್ನೋದು ಭದ್ರತೆಯ ಸಂಕೇತಗಳು. ಸಿಂಹರಾಶಿಯವರು ಮೂಲತಃ ಆಡಳಿತಗಾರರು. ಹೌದು, ಲೀಡರ್ಸ್ ಅವರು. ಅವರಿಗೆ ಈ ಭದ್ರತೆ ಮತ್ತು ಅಧಿಕಾರ ಸಿಕ್ಕಾಗ ಮಾತ್ರ ಅವರ ನೈಜ ಸಾಮರ್ಥ್ಯ ಹೊರಬರಲು ಸಾಧ್ಯ. ಆದರೆ ಪಠ್ಯ ಕೇವಲ ಈ ಸಿಹಿ ಸುದ್ದಿಗಳನ್ನು ನೀಡಿ ವಾಸ್ತವವನ್ನು ಮರೆಮಾಚುವುದಿಲ್ಲ. ಇಲ್ಲಿ ಆರೋಗ್ಯದ ಬಗ್ಗೆಯೂ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯಿದೆ. ನಿಜ. ಪಠ್ಯವು ಆರೋಗ್ಯದ ವಿಚಾರದಲ್ಲಿ ಬಹಳ ಸ್ಪಷ್ಟವಾದ ಮುನ್ನೆಚ್ಚರಿಕೆ ನೀಡಿದೆ. ಹೊಟ್ಟೆನೋವು, ಅಜೀರ್ಣ, ತಲೆನೋವಿನಂತಹ ಸಮಸ್ಯೆಗಳು ಕಾಡಬಹುದು ಅಂತ ಹೇಳಲಾಗಿದೆ. ಹೌದು. ಇಲ್ಲಿ ಗಮನಿಸಬೇಕಾದ್ದು, ಪಠ್ಯವು ಈ ಕಾಯಿಲೆಗಳನ್ನು ಗುಣಪಡಿಸಲು ಕೇವಲ ಪೂಜೆ ಪುನಸ್ಕಾರಗಳನ್ನು ಅವಲಂಬಿಸುವಂತೆ ಹೇಳುವುದಿಲ್ಲ. ಬದಲಾಗಿ ಹೊರಗಿನ ಆಹಾರ ಕಡಿಮೆ ಮಾಡುವುದು, ಹೆಚ್ಚು ಹಣ್ಣು ತರಕಾರಿ ಸೇವನೆ ಮತ್ತು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ವ್ಯಾಯಾಮ ಅಥವಾ ನಡಿಗೆ ಅತ್ಯಗತ್ಯ ಅಂತ ಹೇಳುತ್ತೆ. ಸಿಂಹರಾಶಿಯವರ ಅಗ್ನಿತತ್ವಕ್ಕೂ ಈ ಹೊಟ್ಟೆಯ ಸಮಸ್ಯೆಗಳು ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಆಯುರ್ವೇದದ ದೃಷ್ಟಿಯಲ್ಲಿ ಸಿಂಹರಾಶಿಯವರಲ್ಲಿ ಪಿತ್ತದೋಷ ಪ್ರಬಲವಾಗಿರುತ್ತೆ. ಅತಿಯಾದ ಒತ್ತಡ, ಯೋಚನೆ ಮತ್ತು ಅಗ್ನಿತತ್ವದಿಂದಾಗಿ ಅದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅದಕ್ಕೆ ಈ ಅಸಿಡಿಟಿ ಸಮಸ್ಯೆಗಳು ಬರೋದು? ಹೌದು. ಹಾಗಾಗಿ ಅಜೀರ್ಣ, ಆಮ್ಲೀಯತೆ ಮತ್ತು ತಲೆನೋವು ಸರ್ವೇ ಸಾಮಾನ್ಯ. ಪಠ್ಯವು ಅತ್ಯಂತ ಪ್ರಾಯೋಗಿಕವಾಗಿ ಜೀವನಶೈಲಿಯ ಬದಲಾವಣೆಯನ್ನು ಸೂಚಿಸುತ್ತಿದೆ. ಯಶಸ್ಸು ಎಷ್ಟೇ ದೊಡ್ಡದಿದ್ರೂ ಅದನ್ನು ಅನುಭವಿಸಲು ದೇಹ ಸಿದ್ಧರಿರಬೇಕು ಎನ್ನುವುದು ಇದರ ಹಿಂದಿನ ಎಚ್ಚರಿಕೆ. ಈಗ ಈ ಚರ್ಚೆಯ ಅತ್ಯಂತ ಮಹತ್ವದ ಭಾಗಕ್ಕೆ ಬರೋಣ. ಕಷ್ಟಗಳನ್ನು ಮೀರಿ ಯಶಸ್ಸು ಸಾಧಿಸಲು ಪಠ್ಯವು ಸೂಚಿಸುವ ಪರಿಹಾರಗಳು ಮತ್ತು ಆಚರಣೆಗಳು. ಇದು ತುಂಬಾ ಮುಖ್ಯವಾದ ಭಾಗ. ಉದಾಹರಣೆಗೆ, ಮಂಗಳವಾರ ದುರ್ಗಾದೇವಿ ಪೂಜೆ ಮತ್ತು ರವೆದಾನ ಮಾಡೋದು ಧೈರ್ಯ ಹೆಚ್ಚಾಗಲು. ಗುರುವಾರ ಶಿವನಿಗೆ ಹಾಲು, ನೀರು ಅಥವಾ ಬಿಲ್ವಪತ್ರೆಯಿಂದ ಅಭಿಷೇಕ ಮತ್ತು ರವೆದಾನ ಮಾಡೋದು ಜ್ಞಾನಕ್ಕಾಗಿ ಅಂತ ಇದೆ. ಶುಕ್ರವಾರ ಲಕ್ಷ್ಮೀ ಪೂಜೆ, ಕನಕದಾರ ಸ್ತೋತ್ರ ಮತ್ತು ಶ್ರೀಸೂಕ್ತ ಪಠಣ ಆರ್ಥಿಕ ಸ್ಥಿರತೆಗಾಗಿ. ಇದರ ಜೊತೆಗೆ ಅನಾಥರಿಗೆ, ವೃದ್ಧರಿಗೆ ಸಹಾಯ ಮತ್ತು ಗೋಮಾತೆಗೆ ಆಹಾರ ನೀಡುವ ಬಗ್ಗೆಯೂ ಉಲ್ಲೇಖಿಸಲಾಗಿದೆ.
ಆದರೆ ಕೇವಲ ರವೆದಾನ ಮಾಡೋದ್ರಿಂದ ಅಥವಾ ಸ್ತೋತ್ರ ಪಠಣ ಮಾಡೋದ್ರಿಂದ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತದೆಯಾ ಅನ್ನೋ ಒಂದು ವಾಸ್ತವಿಕ ಪ್ರಶ್ನೆ ಮೂಡುವುದು ಸಹಜ. ಹೌದು, ಮೇಲ್ನೋಟಕ್ಕೆ ಇದು ಕೇವಲ ಧಾರ್ಮಿಕ ಆಚರಣೆಯಂತೆ ಕಂಡ್ರೂ ಇದರ ಹಿಂದಿರುವ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದ್ರೆ ಸಿಬಿಟಿಯ ಅಂಶಗಳನ್ನು ನಾವು ಗಮನಿಸಬೇಕು. ದಾನ ಮಾಡೋದು ನಮ್ಮ ಮನಸ್ಸಿನಲ್ಲಿರುವ ಕೊರತೆಯ ಭಾವನೆಯನ್ನು ಅಂದ್ರೆ ಸ್ಕೇರ್ಸಿಟಿ ಮೈಂಡ್ಸೆಟ್ ಅನ್ನು ತೆಗೆದುಹಾಕಿ ಸಮೃದ್ಧಿಯ ಭಾವನೆಯನ್ನು ಅಂದ್ರೆ ಅಬಂಡೆನ್ಸ್ ಮೈಂಡ್ಸೆಟ್ ಅನ್ನು ಬೆಳೆಸುತ್ತೆ. ಓ, ನಾನು ಕೊಡಬಲ್ಲೆ ಅನ್ನೋ ಭಾವನೆ. ಎಕ್ಸಾಕ್ಟ್ಲಿ. ನಾನು ಇನ್ನೊಬ್ಬರಿಗೆ ನೀಡಬಲ್ಲೆ ಎಂಬ ಭಾವನೆಯೇ ಮನುಷ್ಯನಿಗೆ ಅಗಾಧವಾದ ಆತ್ಮವಿಶ್ವಾಸವನ್ನು ನೀಡುತ್ತೆ. ಇನ್ನು ಆಚರಣೆಗಳ ವಿಚಾರಕ್ಕೆ ಬಂದ್ರೆ ಪಠ್ಯವು ದೀಪ ಹಚ್ಚುವ ಪ್ರಕ್ರಿಯೆಯನ್ನು ಬಹಳ ವಿಶಿಷ್ಟವಾಗಿ ವಿವರಿಸುತ್ತೆ. ಬೆಂಕಿ ಎಂಬುದು ಅಗ್ನಿತತ್ವ. ಆ ಉರಿಯುವ ಜ್ವಾಲೆಯನ್ನು ಶಾಂತವಾಗಿ ನೋಡುವುದು ಇದನ್ನ ತ್ರಾಟಕ ಧ್ಯಾನದ ಒಂದು ರೂಪ ಅಂತ ಹೇಳ್ಬಹುದು. ತ್ರಾಟಕ ಧ್ಯಾನ. ಹೌದು, ಇದು ನಮ್ಮ ಉಸಿರಾಟದ ಗತಿಯನ್ನು ನಿಧಾನಗೊಳಿಸುತ್ತೆ. ಇದು ನಮ್ಮ ನರಮಂಡಲವನ್ನು ಅಂದ್ರೆ ನರ್ವಸ್ ಸಿಸ್ಟಮ್ ಅನ್ನು ಶಾಂತಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಮತ್ತು ಮಾನಸಿಕ ಗೊಂದಲಗಳನ್ನು ನಿವಾರಿಸುತ್ತೆ. ಅಂದ್ರೆ ದೀಪ ಹಚ್ಚೋದು ಕೇವಲ ದೇವರ ಪೂಜೆ ಅಲ್ಲ, ಅದೊಂದು ಮೆಡಿಟೇಷನ್. ಕರೆಕ್ಟ್. ಕೇವಲ ದೇವರ ಕೋಣೆಯಲ್ಲಿ ಮಾತ್ರವಲ್ಲ, ಸಂಜೆ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುವುದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ ಎನ್ನುವುದು ಇದರ ಮುಂದಿನ ಹಂತ. ಹೌದು, ತುಳಸಿ ಅಂದ್ರೆ ಕೇವಲ ಒಂದು ಗಿಡವಲ್ಲ, ಅದು ಆಕ್ಸಿಜನ್ ನೀಡುವ, ಸಕಾರಾತ್ಮಕತೆಯನ್ನು ಪಸರಿಸುವ ಜೀವಸಂಕುಲ. ಆ ವಾತಾವರಣದಲ್ಲಿ ಇಡೀ ಕುಟುಂಬ ಒಗ್ಗೂಡಿ ದೀಪ ಹಚ್ಚಿದಾಗ ಸಹಜವಾಗಿಯೇ ದಿನವಿಡೀ ಉಂಟಾದ ತಪ್ಪು ತಿಳುವಳಿಕೆಗಳು ದೂರವಾಗಲು ಒಂದು ವೇದಿಕೆ ಸೃಷ್ಟಿಯಾಗುತ್ತೆ. ಹೌದು, ಅದೊಂದು ಫ್ಯಾಮಿಲಿ ಟೈಮ್ ತರಹ ಕೆಲ್ಸ ಮಾಡುತ್ತೆ. ಇದರ ಜೊತೆಗೆ ಭಗವದ್ಗೀತೆಯ ಪಠಣ ಮತ್ತು ಜೈ ಶ್ರೀಕೃಷ್ಣ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳ ಜಪದ ಬಗ್ಗೆಯೂ ಪಠ್ಯ ಹೇಳುತ್ತೆ. ಮಂತ್ರ ಪಠಣ ಎನ್ನುವುದು ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಲು, ನಕಾರಾತ್ಮಕ ಆಲೋಚನೆಗಳ ಸುಳಿಯಿಂದ ಅಂದ್ರೆ ರುಮಿನೇಷನ್ ಲೂಪ್ಸಿಂದ ಹೊರಬರಲು ಇರುವ ಅತ್ಯುತ್ತಮ ಸಾಧನ ಅನ್ನೋದು ಆಧುನಿಕ ವಿಜ್ಞಾನವೂ ಒಪ್ಪುವ ವಿಚಾರ. ಹೌದು, ಈ ಎಲ್ಲಾ ಆಚರಣೆಗಳ ಒಟ್ಟು ಸಾರಾಂಶವೇ ಶಿಸ್ತು. ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ದೀಪ ಹಚ್ಚೋದು, ಪ್ರಾರ್ಥನೆ ಮಾಡೋದು ನಮ್ಮ ದಿನಚರಿಯೆಯಲ್ಲಿ ಒಂದು ಲಯವನ್ನು ತರುತ್ತೆ. ಕಷ್ಟದ ಸಮಯದಲ್ಲಿ ನಮ್ಮ ಎಲ್ಲಾ ನಿಯಂತ್ರಣ ತಪ್ಪಿದಾಗ ಇಂತಹ ಶಿಸ್ತುಬದ್ಧ ಆಚರಣೆಗಳು ನಮಗೆ ಒಂದು ಮಾನಸಿಕ ಆಸರೆಯನ್ನೇ ನೀಡ್ತವೆ. ಖಂಡಿತ. ದೇವರಿಗೆ ಅಥವಾ ಒಂದು ಶಕ್ತಿಗೆ ನಮ್ಮ ಸಮಸ್ಯೆಗಳನ್ನು ಒಪ್ಪಿಸುವುದರಿಂದ ಆ ಕ್ಷಣಕ್ಕೆ ನಮ್ಮ ಹೆಗಲ ಮೇಲಿನ ಭಾರ ಇಳಿದಂತೆ ಭಾಸವಾಗುತ್ತೆ ಮತ್ತು ಮುಂದಿನ ಹೆಜ್ಜೆ ಇಡಲು ಬೇಕಾದ ಸ್ಪಷ್ಟತೆ ಸಿಗುತ್ತೆ. ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ಈ ಲಿಯೋ ಡೆಸ್ಟಿನಿ ಪಠ್ಯವು ಕೇವಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಬರೆದ ಭವಿಷ್ಯವಾಣಿ ಖಂಡಿತ ಅಲ್ಲ. ಹೌದು, ಅಲ್ಲವೇ ಅಲ್ಲ. ಬದಲಾಗಿ ಇದು ಶಿಸ್ತು, ಕಠಿಣ ಪರಿಶ್ರಮ, ನಮ್ಮ ಗುರಿಗಳನ್ನು ಯೋಗ್ಯರಲ್ಲದವರಿಂದ ಗುಟ್ಟಾಗಿ ಕಾಪಾಡಿಕೊಳ್ಳುವ ಕಾರ್ಯತಂತ್ರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬೇರುಗಳನ್ನು, ನಮ್ಮ ನಂಬಿಕೆಗಳನ್ನು ಮರೆಯದಿರುವ ಬಗ್ಗೆ ನೀಡಲಾದ ಒಂದು ಶ್ರೇಷ್ಠ ಜೀವನ ಪಾಠ ಅಂತ ಹೇಳಬಹುದು. ಕೇವಲ ಹಣ ಸಂಪಾದಿಸುವುದಷ್ಟೇ ಅಲ್ಲ, ಮನಸ್ಸಿನ ತೃಪ್ತಿ, ಆರೋಗ್ಯ ಮತ್ತು ಶಾಂತಿಯನ್ನು ಕಂಡುಕೊಳ್ಳುವುದೇ ನಿಜವಾದ ಯಶಸ್ಸು ಎಂಬುದನ್ನು ಇದು ಸಾರಿ ಹೇಳುತ್ತೆ. ಖಂಡಿತ. ಈ ಮಾಹಿತಿಯು ಪ್ರತಿಯೊಬ್ಬರಿಗೂ ಪ್ರಸ್ತುತ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಕೇವಲ ಪ್ರತಿಭೆ ಇದ್ದರ ಸಾಲದು, ಭಾವನಾತ್ಮಕ ನಿಯಂತ್ರಣ ಮತ್ತು ದೈನಂದಿನ ಶಿಸ್ತು ಎಷ್ಟು ಮುಖ್ಯ ಎಂಬುದನ್ನು ಈ ಪಠ್ಯ ನಮಗೆ ಅತ್ಯಂತ ಪರಿಣಾಮಕಾರಿಯಾಗಿ ನೆನಪಿಸುತ್ತೆ. ನಿಜ. ಈ ಅದ್ಭುತವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಪಠ್ಯದ ಆಧಾರದ ಮೇಲೆ ಒಂದು ವಿಚಾರವನ್ನು ಕೇಳುಗರಿಗೆ ತಮ್ಮದೇ ಆದ ರೀತಿಯಲ್ಲಿ ಆಳವಾಗಿ ಯೋಚಿಸಲು ಬಿಟ್ಟು ಹೋಗುತ್ತಿದ್ದೇನೆ. ಪಠ್ಯವು ಸ್ಪಷ್ಟವಾಗಿ ಹೇಳುತ್ತೆ, ಆಧುನಿಕತೆಗಾಗಿ ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಬಂದ ಮೇಲೆ ನಮ್ಮ ಮೂಲ ದೇವತೆಯನ್ನು ಅಥವಾ ನಮ್ಮ ಬೇರುಗಳನ್ನು ಮರೆತಿರುವುದೇ ನಮ್ಮ ಅನೇಕ ಕಷ್ಟಗಳಿಗೆ ಕಾರಣ ಅಂತ. ಆಧುನಿಕ ಸಮಾಜವು ತನ್ನ ಹಳೆಯ ಬೇರುಗಳಿಂದ, ಸಂಪ್ರದಾಯಗಳಿಂದ ದೂರ ಸರಿದಂತೆಲ್ಲ ಮನುಷ್ಯನ ಮನಸ್ಸಿನಲ್ಲಿ ಸೃಷ್ಟಿಯಾಗಿರುವ ಈ ಅಗಾಧವಾದ ಅಸುರಕ್ಷತೆಯ ಭಾವನೆಯನ್ನು ತುಂಬಲು, ಭರವಸೆ ಮೂಡಿಸಲು ಬೇರೆ ಯಾವುದಾದರೂ ಆಧುನಿಕ ಪರ್ಯಾಯ ವ್ಯವಸ್ಥೆ ಇದೆಯಾ? ಇದು ತುಂಬಾ ಆಳವಾದ ಪ್ರಶ್ನೆ. ಹೌದು. ಅಥವಾ ನಮ್ಮ ಆಂತರಿಕ ನೆಮ್ಮದಿಗಾಗಿ ನಾವು ಮತ್ತೆ ಆ ಹಳೆಯ ಬೇರುಗಳತ್ತಲ್ಲೇ ಮರಳಬೇಕಾ? ಈ ಪ್ರಶ್ನೆಯನ್ನು ಚಿಂತಿಸುತ್ತಿರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.